ಅದು ತ್ರಿಮೂರ್ತಿಗಳು ಉದ್ಭವವಾದ ಪುಣ್ಯಕ್ಷೇತ್ರ. ಆ ಕ್ಷೇತ್ರದ ಮಹಿಮೆಗೆ ಭಾಷೆ, ಜಾತಿ, ಗಡಿಗಳ ಮಿತಿಯಿಲ್ಲ. ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದ ಅಪಾರ ಪ್ರಮಾಣದ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಪುನೀತರಾಗುತ್ತಾರೆ. ಅಂತಹ ಪುಣ್ಯಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಹಾಗಿದ್ದರೆ ಆ ಪುಣ್ಯಕ್ಷೇತ್ರ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಅದ್ದೂರಿಯಾಗಿ ನಡೆದ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ. ದಾವಣಗೆರೆ ತಾಲೂಕಿನ ಕೈದಾಳೆ ಗ್ರಾಮದಲ್ಲಿ ರಥೋತ್ಸವ. ತೇರನ್ನ ಎಳೆದು ಪುನೀತರಾದ ಅಪಾರ ಭಕ್ತಗಣ. ಹೀಗೆ ಭಕ್ತಿ ಭಾವದಿಂದ ತೇರನ್ನ ಎಳೆಯುತ್ತಿರುವ ಭಕ್ತ ಸಮೂಹ. ಮಲ್ಲಿಕಾರ್ಜುನ ಸ್ವಾಮಿಯ ನಾಮಸ್ಮರಣೆ ಮಾಡುತ್ತಿರುವ ಭಕ್ತರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಕೈದಾಳೆ ಗ್ರಾಮದಲ್ಲಿ. ಕೈದಾಳೆ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ಈ ಭಾಗದ ಜನರ ಆರಾಧ್ಯ ದೈವ. ಈ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿದ್ದು ಇದನ್ನ ಕೈಲಾಸ ಸ್ವರೂಪ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಮಲ್ಲಿಕಾರ್ಜುನ ಸ್ವಾಮಿಗೆ ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲಿ ಅಪಾರ ಪ್ರಮಾಣದ ಭಕ್ತರಿದ್ದಾರೆ. ಇಲ್ಲಿ ನೆಲೆಸಿರುವುದು ಮಲ್ಲಿಕಾರ್ಜುನ ಸ್ವಾಮಿಯಾದರೂ ಪ್ರತಿನಿತ್ಯ ಇಲ್ಲಿ ನೆಲೆಸಿರುವ 3 ಉದ್ಭವ ಲಿಂಗಗಳಿಗೆ ಮೊದಲ ಪೂಜೆ ನಡೆಯುತ್ತದೆ. ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲಿಗೆ ಬಂದು 3 ಲಿಂಗಗಳಾಗಿ ನೆಲೆಸಿದ್ದಾನೆ ಎಂಬುದು ಪ್ರತೀತಿ. ಹಾಗಾಗಿ ಇದು ಬ್ರಹ್ಮ, ವಿಷ್ಣು, ಮಹೇಶ್ವರ ನೆಲೆಸಿರುವ ಪುಣ್ಯಕ್ಷೇತ್ರ ಎಂದು ಪ್ರಸಿದ್ಧಿ ಪಡೆದಿದ್ದು, ಪ್ರತಿ ವರ್ಷ ಇಲ್ಲಿ ನಡೆಯುವ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವಕ್ಕೆ ಸಾವಿರಾರು ಜನ ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿ ಸಮರ್ಪಿಸುತ್ತಾರೆ. ಕೈದಾಳೆ ಮಲ್ಲಿಕಾರ್ಜುನ ಸ್ವಾಮಿ ರಥೋತ್ಸವ ಬಗ್ಗೆ ಇಲ್ಲಿ ಭಕ್ತಾದಿಗಳು ಬರ್ತಿರ್ತಾರೆ. ಇದರ ಕುಡಿಯೋ ಬಗ್ಗೆ ಅದನ್ನು ಎಲ್ಲ ಗೊತ್ತಾಗಿದೆ. ಆದ್ದರಿಂದ ಎಲ್ಲ ಗೊತ್ತಿಂದ ಇಡೀ ಕರ್ನಾಟಕ ಹೊರದೇಶದಿಂದೆಲ್ಲ ಬಂದು ಮಾಲೆ ಹಾಕ್ಯಂದೋಕ್ತಾರೆ. ಬಿಟ್ಟರು ಆ ದೇವ್ರು ಏನು ಮಾಡ್ತೈತೆ ಅವ್ರಿಗೆ ಗೊತ್ತು. ಆದ್ದರಿಂದ ತಿರ್ಗಾ ಮರ್ಗ ಬಂದು ಹಾಕ್ಯಂದು ಹೋಗ್ತಾರೆ. ಆದ್ದರಿಂದ ದೇವ್ರು ಅದನ್ನು ತಿಂದು ಹೇಳ್ತೀನಿ. ಇದು ಭಾಳ ದಿವಸದಿಂದ ನಾವು ಸಣ್ಣ ರೀತಿಗಳು ಹಿಂಗೆ ನಡ್ಕೊತ ಬಂದೈತಿ. ಹಿಂಗೆ ನಡೀಲಿ ಅಂತಂದೇಳಿ ಈ 3 ಲಿಂಗ ನಮ್ಮ ಕರ್ನಾಟಕದಾಗ ಎಲ್ಲೆಲ್ಲಿ ಇಲ್ಲ, ಇರೋದೇ ಇಲ್ಲಿರೋದು ಕೈದಾಳೆ ಅಂತಂದು. ಇದರಿಂದ ನೆರವೇರುತ್ತೆ. ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಇನ್ನು ದೇವರು ಅದನ್ನು ಪಾಲಿಸ್ಕೊಂತ ಹೋಗ್ತಾರೆ. ಭಕ್ತಾದಿಗಳು ನಂಬಿ ಬಂದು ಮಾಲೆ ಹಾಕ್ಸ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಪ್ರತಿ ವರ್ಷದಂತನೂ ಕೂಡ ಈ ವರ್ಷವೂ ರಥೋತ್ಸವ ಬೆಳಗ್ಗೆನೇ ಜರುಗುತ್ತದೆ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಹಿಂದಿನ ಕಾಲದಿಂದಲೂ ಪ್ರತಿಯೊಂದು ಮನೆಯಿಂದಲೂ ಒಂದು ತಳವರ ಮನೆಯಲ್ಲಿ ಅರಿಶಿಣೆ ಬರುತ್ತದೆ. ಹಾಗೆ ಬಣಕಾರ ಮನೆಯಲ್ಲಿ ಒಂದು ಕಳಸ ಬರುತ್ತದೆ. ಹಾಗೆ ಇನ್ನು ಇದೇ ರೀತಿ ನಡ್ಕೊಂಡು ಬರ್ತದೆ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಈ ಒಂದು 17-18 ವರ್ಷದಿಂದ ಮಾಲೆ ಹಾಕ್ಯಂತ ಬಂದಿದ್ದೀವಿ. ಮಾಲೆ ಹಾಕುವಂಥ ಸಮಯದಲ್ಲಿ ಏನಪ್ಪ ಅಂದರೆ ಎಲ್ಲ ಸ್ಟೇಟ್ನಿಂದನೂ, ಬೇರೆ ಸ್ಟೇಟ್ನಿಂದನೂ, ಬಿಹಾರ, ರಾಜಸ್ಥಾನ ಹಾಗೂ ತಮಿಳುನಾಡಿಂದಲೂ ಕೂಡ ಬಂದು ಮಾಲೆ ಹಾಕ್ಸ್ಕೊಂಡು ಭಾಳ ತನ್ನ ಕುಟುಂಬದಲ್ಲಿ ಪರಿಹಾರ ಕಂಡುಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿಗೆ ಪ್ರತಿ ಸೋಮವಾರ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಇನ್ನು ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಭಕ್ತಿಯಿಂದ ಬೇಡಿಕೊಂಡರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬುದು ಪ್ರತೀತಿ ಇದ್ದು, ಸಾವಿರಾರು ಜನ ಭಕ್ತರು ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ. ಅಷ್ಟೇ ಅಲ್ಲದೆ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಾನದಲ್ಲಿ ಕುಡಿತದ ಚಟ ಬಿಡಿಸಲು ಮೊದಲು ನಾಲಿಗೆ ಮೇಲೆ ತ್ರಿಶೂಲದ ಮುದ್ರೆ ಹಾಕುತ್ತಿದ್ದರು. ಆದರೆ ಇತ್ತೀಚೆಗೆ ಮುದ್ರೆ ಹಾಕುವುದನ್ನು ನಿಲ್ಲಿಸಿ ಮಲ್ಲಿಕಾರ್ಜುನ ಸ್ವಾಮಿಯ ಮಾಲೆ ಹಾಕಿಸಿ ಗಂಟೆ ಹೊಡಿಸಲಾಗುತ್ತದೆ. ಈ ರೀತಿ ಮಾಲೆ ಹಾಕಿ ಗಂಟೆ ಬಾರಿಸಿದವರು ದುಶ್ಚಟಗಳಿಂದ ದೂರ ಇರಬೇಕು. ಒಂದು ವೇಳೆ ಮತ್ತೆ ಮದ್ಯಪಾನ ಮಾಡಿದರೆ ಅಪಾಯ ಕಟ್ಟಿಟ್ಟ ಬುತ್ತಿಯಂತೆ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪಾದಾರಂಧಗಳಿಗೆ ಪರಮಡುತ್ತಾ. ನನ್ನ ಹೆಸರು ಮಲ್ಲಮ್ಮ KR ಅಂದ್ಬಿಟ್ಟು. ನಮ್ಮ ಸ್ವಂತ ಊರು ಇದಾಗಿದೆ. ಸದ್ಯ ನಾನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋದು ನಮ್ಮೆಲ್ಲರಿಗೂ ಒಂದು ಬೆನ್ನೆಲುಬಾಗಿ ನಿಂತಿರೋ ಶಕ್ತಿ ಅಂತಲೇ ಹೇಳ್ಬೋದು. ನಮ್ಮ ಇಡೀ ಊರು ಜಗತ್ ಪ್ರಸಿದ್ಧ ಅಂತ ಹೇಳಿದ್ರು ತಪ್ಪಾಗಲ್ಲ. ಅದಕ್ಕೆ ಕಾರಣ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ. ನಮ್ಮ ಊರಿಗೆ ಒಂದು ದೈವದ ನೆಲೆ ಇದೆ ಅಂತ ಹೇಳಿದ್ರೆ ಅದು ಖಂಡಿತ ತಪ್ಪಾಗೋದಿಲ್ಲ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಲ್ಲರಿಗೂ
ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾವೆಲ್ಲರೂ ಇಲ್ಲಿ ಇದ್ದೀವಿ ಅಂದಮೇಲೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀವಿ. ಇಲ್ಲಿ ಬಹಳ ಪವಾಡಗಳನ್ನು ನಾವು ನೋಡ್ಬೋದು, ಒಂದಲ್ಲ ಎರಡಲ್ಲ. ಅಂದರೆ ಇಲ್ಲಿ ಯಾವ ಇಷ್ಟಾರ್ಥಗಳು ಬೇಕಂದ್ರೂ ನಾವು ದೇವರಲ್ಲಿ ಮನವಿ ಇಟ್ಟು ಕೋರಿಕೆಯನ್ನು ಮಾಡ್ಕೊಳ್ಳೋದಾದರೆ ಅದು ಖಂಡಿತ ಈಡೇರುವಂಥದ್ದಾಗತ್ತೆ. ಇಲ್ಲಿ ಈ ಕ್ಷೇತ್ರದ ಒಂದು ಬಹಳ ಅತ್ಯುತ್ತಮವಾದಂಥ ಒಂದು ಮಹಿಮೆ ಏನಪ್ಪ ಅಂದರೆ ಇಲ್ಲಿ ಕುಡಿತದ ಚಟಕ್ಕೆ ಒಳಗಾಗಿರುವಂತಹ ಎಷ್ಟೋ ಜನರಿಗೆ ಒಂದು ಹೊಸ ಬದುಕನ್ನು ಕಟ್ಟಿಕೊಡುವಂತಹ ಒಂದು ಪುಣ್ಯಕ್ಷೇತ್ರ. ಯಾಕಪ್ಪ ಅಂದರೆ ಕುಡಿತದ ಒಂದು ಅಮಲಿಗೆ ಬಿದ್ದು ಎಷ್ಟೋ ಜನ ತಮ್ಮ ಜೀವನವನ್ನು ಹಾಳು ಮಾಡ್ಕೊಂಡಿರ್ತಾರೆ. ಅಂಥವರು ಈ ಪುಣ್ಯಕ್ಷೇತ್ರಕ್ಕೆ ಬಂದು ಈ ಪುಣ್ಯಕ್ಷೇತ್ರದ ಒಂದು ಮಹಿಮೆಗೆ ಒಳಗಾಗಿ ತಮ್ಮ ಬದುಕನ್ನು ದಿಕ್ಕನ್ನೇ ಬದಲಾಯಿಸ್ಕೊಂಡಿರುವಂಥ ಹಲವಾರು ಜನರುಗಳನ್ನ ನಾವು ಇಲ್ಲಿ ನೋಡಿದ್ದೀವಿ. ನಾವು ಒಂದು 20 ವರ್ಷ ಕುಡಿದಿದ್ದೀನಿ. ಆಮೇಲೆ ಈಗ ನಮ್ಮ ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಅದನ್ನು ಮಕ್ಕಳಿಂದ ಬೇಜಾರಾಗಿ ಅವರು ಬೇಜಾರಾಗಿ ನಮ್ಮನ್ನೆಲ್ಲ ಮಾತಾಡ್ಸೋದೆಲ್ಲ ಬಿಟ್ಟಾಕಿಬಿಟ್ರು. ಬಿಟ್ಟಾಕಿದ ಕಾರಣಕ್ಕೆ ಮಗಳು ಮಗ ಎಲ್ಲ ಮನೆಯವರೆಲ್ಲ ನಮ್ಮನ್ನೆಲ್ಲ ಸ್ವಲ್ಪ ದೂರ ಇಡೋದು ಮಾಡಿದ್ವಿ. ಹಂಗಾಗಿ ನಮ್ಮ ಮಕ್ಕಳೆಲ್ಲ ಮಾಲೆ ಹಾಕ್ಸಿ ಕೈದಾಳಾಗ ಅಂತಂದಮೇಲೆ ಹಾಕ್ಸ್ಕೊಂಡು ಈಗ ನಿನ್ನೆ 2ನೇ ತಾರೀಕು 1 ವರ್ಷ ಆಯಿತು. 1 ವರ್ಷದಿಂದ ನಾವು ಚೆನ್ನಾಗಿದ್ದು ಇವತ್ತು ನನ್ನ ಮಕ್ಕಳು, ಮಗ ಬಜಾಜ್ ಫೈನಾನ್ಸ್ ಮ್ಯಾನೇಜರ್, ಮಗಳು ಶಿವಮೊಗ್ಗದಲ್ಲಿ ಕಾಲೇಜ್ ಲೆಕ್ಚರ್. ನಾವು ಚೆನ್ನಾಗಿದ್ದೀವಿ. ಈಗ ನಮ್ಮ ಅಣ್ಣ ತಮ್ಮಗಳು ಸ್ವಸ್ಥರು ಎಲ್ಲರೂ ನನ್ನ ಚೆನ್ನಾಗಿ ನೋಡ್ತಾರೆ. ಈಗ ಒಟ್ಟಿನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ಅದ್ದೂರಿಯಾಗಿ ನಡೆಯಿತಲ್ಲದೆ ಸಾವಿರಾರು ಜನ ಭಕ್ತರು ತೇರನ್ನ ಎಳೆದು ಪುನೀತರಾಗಿದ್ದಂತೂ ಸತ್ಯ.